ಅವ್ವ ಚಿರೋ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಉಮೇಶ್ ಚಾನಲ್. ತುಂಬ ದಿನಗಳ ನಂತರ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ತುಂಬ ಲಾಂಗ್ ಗ್ಯಾಪ್ ಆಗಿಬಿಡ್ತು. ಸಪೋಸ್ ಪಾಪು ಇರೋದ್ರಿಂದ ನನಗೆ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಅವಳು ಕೂಡ ಕೈ ಬಿಡ್ತಿರ್ಲಿಲ್ಲ. ಸೊ ಹಾಗಾಗಿ ನಂದು ವೀಡಿಯೋಸ್ ಎಲ್ಲ ಸ್ಟಾಪ್ ಆಗಿತ್ತು. ಸೊ ಈಗ ಮತ್ತೆ ರೆಗ್ಯುಲರಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಏನಂದರೆ ಈಗ ಪಾಪು ಆದಮೇಲೆ ನಂದು ಮಾರ್ನಿಂಗ್ ರೂಟೀನ್ ಎಲ್ಲ ಚೇಂಜ್ ಆಗಿಬಿಟ್ಟಿತ್ತು. ಮಾರ್ನಿಂಗ್ ಅನ್ನೋದಕ್ಕಿಂತ ನನ್ನ ರೂಟೀನೇ ಫುಲ್ಲು ಎಂಟೈರ್ ಡೇನೇ ನಂದು ರೂಟೀನ್ ಚೇಂಜ್ ಆಗಿಬಿಟ್ಟಿತ್ತು. ಮೊದಲೆಲ್ಲ ಆಫೀಸ್ಗೆ ಹೋಗ್ತಿದ್ದೆ, ಹಾಗಾಗಿ ಎಕ್ಸಸೈಸ್ ಎಲ್ಲ ಮಾಡ್ತಾಯಿದ್ದೆ, ಆಗ್ತಾಯಿತ್ತು. ಇವಾಗ ಏನಾಗ್ಬಿಟ್ಟಿದೆ ಅಂತ ಅಂದರೆ ಪಾಪು ಇರೋದ್ರಿಂದ ಅವಳು ಯಾವಾಗ ಮಲ್ಕೋತಾಳೋ ಆವಾಗ ನಾವು ಮಲ್ಕೋಬೇಕು, ಅವಳು ಯಾವಾಗ ಎದ್ದೇಳ್ತಾಳೋ ಆವಾಗ ನಾವು ಎದ್ದೇಳಬೇಕು. ಮನೆ ಕೆಲಸನೂ ಕೂಡ ಅವಳು ಮಲಗಿದಾಗಲೇ ಮಾಡ್ಕೋಬೇಕು. ಸೊ ನಮಗೆ ಅಂತ ನಾವು ಟೈಮ್ ಕೊಟ್ಕೊಳ್ಳೋದು ತುಂಬಾ ಕಡಿಮೆ ಆಗಿಬಿಟ್ಟಿದೆ. ಟೈಮೇ ಸಿಗ್ತಿಲ್ಲ ಅವಳು ಇರೋದ್ರಿಂದ. ಪಾಪಾ ಗುಡ್ ಮಾರ್ನಿಂಗ್. ಎಲ್ಲಿ ಅಮ್ಮ? ಎಲ್ಲೈತೆ ಅಮ್ಮ? ಗುಡ್ ಮಾರ್ನಿಂಗ್ ಚಿರೋ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಕಂದ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಓಕೆ ನೋಡಿ ಆಲ್ರೆಡಿ ಎದ್ದೇ ಬಂದುಬಿಟ್ಲು. ಅವಳಿಗೆ ಯಾವಾಗಲೂ ನನ್ನ ಪಕ್ಕದಲ್ಲಿರಬೇಕು, ಪಕ್ಕದಲ್ಲಿಲ್ಲ ಅಂದರೆ ಎದ್ಬಿಡ್ತಾಳೆ. ಈಗ ಏನಂದರೆ ಅವಳೇ ಹುಡ್ಕೊಂಡು ಬರ್ತಾಳೆ ನಾನು ಎಲ್ಲಿದ್ದೀನಿ ಅಂತ. ಅಡುಗೆ ಮನೇಲಿದ್ದರೆ ಅಡುಗೆ ಮನೆಗೆ ಬರ್ತಾಳೆ, ಹಾಲಲ್ಲಿದ್ದರೆ ಹಾಲಲ್ಲಿ ಬರ್ತಾಳೆ. ಮೊದಲೆಲ್ಲ ಮಂಚದಿಂದ ಇಳಿಯೋಕ್ಕೆ ಬರ್ತಿರ್ಲಿಲ್ಲ ಅಂತ ಬಿದ್ದುಬಿಡ್ತಾಳೆ ಅನ್ನೋ ಒಂದು ಭಯ ಆಗ್ತಿತ್ತು. ಸೊ ಈಗಂತೂ ಆ ಥರ ಏನಿಲ್ಲ, ಅವಳೇ ಎದ್ದು ಬರ್ತಾಳೆ, ನಾನು ಎಲ್ಲಿದ್ದರೂ ಹುಡ್ಕೊಂಡು ಬರ್ತಾಳೆ. ಸೊ ಅವಳನ್ನ ಸ್ವಲ್ಪ ಮತ್ತೆ ಅವಳು ಇನ್ನೂ ನಿದ್ರೆಗಣ್ಣಲ್ಲೇ ಇದ್ಲು. ಗುಡ್ ಮಾರ್ನಿಂಗ್ ಕೇಳಿದ್ರು ಗುಡ್ ಮಾರ್ನಿಂಗ್ ಹೇಳ್ತಿರ್ಲಿಲ್ಲ ಅವಳು. ಸೊ ಹಾಗಾಗಿ ಅವಳನ್ನ ಎತ್ಕೊಂಡು ಹಾಗೆ ವಾಕ್ ಮಾಡ್ತಾಯಿದ್ದೆ. ಹಾಗೆ ಅವಳು ಕೂಡ ಮಲ್ಕೊಂಡ್ಳು. ಮತ್ತೆ ಕರ್ಕೊಂಡೋಗಿ ಅವಳನ್ನ ಮಲಗಿಸ್ಬಿಟ್ಟು ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತು ಫ್ರೈಡೇ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಕೆಲಸ ಇರುತ್ತೆ, ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಪಾಪು ಎದ್ಬಿಟ್ಟಿದ್ಲಲ್ಲ, ಸೊ ಹಾಗಾಗಿ ಸ್ವಲ್ಪ ಟೈಮ್ ಹೋಗೇ ಹೋಯಿತು. ಮತ್ತು ಮಾರ್ನಿಂಗ್ ನಾನು ಯಾವಾಗಲೂ ಏನಾದರೂ ಒಂದು ಡ್ರಿಂಕ್ ಕುಡಿತಾ ಇರ್ತೀನಿ, ಅಂದರೆ ಹೆಲ್ದಿ ಡ್ರಿಂಕ್ ಕುಡಿತಾ ಇರ್ತೀನಿ. ಸೊ ಹಾಗಾಗಿ ಅದಕ್ಕೆ ಅಂತ ಬಿಸಿನೀರು ಕಾಯೋಕ್ಕಿಟ್ಟು ನಾನು ನಿನ್ನೆ ನೈಟೇ ದೋಸೆಗೆ ಅಂತ ಸಂಪ್ಳ ಆಡಿಸಿಟ್ಟಿದ್ದೆ. ಸೊ ಅದು ಯಾಕೋ ಸರಿಯಾಗಿ ಉಪ್ಪು ಬಂದಿರಲಿಲ್ಲ, ತುಂಬ ಚಳಿ ಇದೆ ಅಲ್ಲ, ಸೊ ಹಾಗಾಗಿ ಉಪ್ಪು ಬಂದಿರಲಿಲ್ಲ. ಸೊ ಅದನ್ನು ನೋಡಿದೆ, ಇನ್ನು ಸ್ವಲ್ಪ ಟೈಮ್ ಆದಮೇಲೆ ಬರ್ಬೋದು ಅಂತ ಹಾಗೆ ಮುಚ್ಚಿಟ್ಟು ಅದನ್ನು ಬಿಸಿನೀರು ಕಾಯಿತು. ಬಿಸಿನೀರು ಕಾದ ತಕ್ಷಣ ಅದನ್ನು ಒಂದು ಲೋಟಕ್ಕೆ ಹಾಕ್ಕೊಂಡು ನಾನು ನೈಟೇ ಸಬ್ಜಾ ಬೀಜನ ನೆನೆಸಿಟ್ಟಿರ್ತೀನಿ. ಅದನ್ನು 1 ಸ್ಪೂನ್ ಇಲ್ಲ 2 ಸ್ಪೂನ್ ಹಾಕ್ಕೊಂಡು ಮತ್ತು ಅಗಸೆ ಬೀಜ ಇದೆಯಲ್ಲ, ಅಗಸೆ ಬೀಜನ ರೋಸ್ಟ್ ಮಾಡಿ ಅದನ್ನು ಪೌಡರ್ ಮಾಡಿ ಎತ್ತಿಟ್ಕೊಂಡಿರ್ತೀನಿ. ಮಾರ್ನಿಂಗ್ ಅದನ್ನು 1 ಸ್ಪೂನ್ ಅಥವಾ 1.5 ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡಿ, ಬೇಕು ಅಂದರೆ ಅದಕ್ಕೆ ಅರ್ಧ ಲೆಮನ್ ಹಾಕಿ ನಾವು ಕುಡಿಬೋದು. ನಾನು ಲೆಮನ್ ಹಾಕ್ಕೋತೀನಿ. ಕೆಲವರು ಖಾಲಿ ಹೊಟ್ಟೆಲೆಲ್ಲ ಲೆಮನ್ ಕುಡಿಯಲ್ಲ ಅನ್ನೋರು ಅದನ್ನು ಸ್ಕಿಪ್ ಮಾಡ್ಕೋಬೋದು. ಸೊ ಇದನ್ನು ಕುಡಿಯೋದ್ರಿಂದ ಸಾಕಷ್ಟು ಬೆನಿಫಿಟ್ ಇದೆ ನಮ್ಮ ಬಾಡಿಗೆ. ಹೇರು ಮತ್ತು ಸ್ಕಿನ್ನು ಎಲ್ಲ ತುಂಬ ಚೆನ್ನಾಗಾಗತ್ತೆ. ನಿಮಗೆ ಗೊತ್ತು, ಇತ್ತೀಚೆಗಂತೂ ಅಗಸೆ ಬೀಜ, ಸಬ್ಜಾ ಬೀಜ ಅವೆಲ್ಲ ತುಂಬ ಟ್ರೆಂಡಿಂಗಲ್ಲಿದೆ ಅಂತ. ಸೊ ನಾನು ಇದನ್ನು ಮೊದಲಿಂದನೂ ಕೂಡ ಯೂಸ್ ಮಾಡ್ತಿದ್ದೀನಿ. ತುಂಬ ಬೆನಿಫಿಟ್ ಇದೆ ಇದರಲ್ಲಿ, ನನಗೂ ಕೂಡ ತುಂಬ ಹೆಲ್ಪ್ ಆಗಿದೆ. ನನಗೆ ಇತ್ತೀಚೆಗೆ ಸ್ವಲ್ಪ ಏರ್ ಫಾಲ್ ತುಂಬ ಜಾಸ್ತಿ ಆಗ್ತಾಯಿತ್ತು. ಸೊ ಇದು ಕುಡಿಯೋದ್ರಿಂದ ನನಗೆ ಸ್ವಲ್ಪ ಕಂಟ್ರೋಲಿಗೆ ಬಂದಿದೆ ಅನ್ಬೋದು. ಸೊ ಇದ್ರ ಜೊತೆಗೆ ನಾನು ತುಂಬ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋತಾ ಇದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಕಂಟ್ರೋಲಿಗೆ ಬಂದಿದೆ ಏರ್ ಫಾಲು. ಇತ್ತೀಚೆಗಂತೂ ತುಂಬಾ ಜಾಸ್ತಿ ಆಗಿಬಿಟ್ಟಿತ್ತು. ಸೊ ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅಂತ ಮನೆಯೆಲ್ಲ ಕ್ಲೀನ್ ಮಾಡಿ, ಮನೆಯೆಲ್ಲ ಒರೆಸಿ, ನಾನು ಯಾವಾಗಲೂ ಮನೇನ ಇದೇ ಥರ ಒರೆಸೋದು. ನಂಗೆ ಅದೇನೋ ಮಾಪಲ್ಲೆಲ್ಲ ಒರೆಸ್ದಂಗೆ ಫೀಲೇ ಆಗೋಲ್ಲ. ಎಮರ್ಜೆನ್ಸಿ ಇತ್ತು ಅಂತ ಅಂದರೆ ನಾನು ಮಾಪಲ್ಲಿ ಒರೆಸ್ಕೋತೀನಿ, ಇಲ್ಲ ಅಂತ ಅಂದರೆ ಇದೇ ಥರನೇ ಒರೆಸ್ಕೋತೀನಿ. ನಾವು ಈ ಥರ ಒಗ್ಗಿ ಒರೆಸೋದ್ರಿಂದ ಬಾಡಿಗೂ ಕೂಡ ಎಕ್ಸಸೈಸ್ ಆಗುತ್ತೆ. ಹಾಗಾಗಿ ನಾನು ಎಕ್ಸ್ಟ್ರಾ ಎಕ್ಸಸೈಸ್ ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ಇದೇ ನನಗೆ ಸ್ವಲ್ಪ ವರ್ಕೌಟ್ ಆಗುತ್ತೆ ಅಂದ್ಕೊಂಡು ನಾನು ಇದೇ ಥರ
ಮನೆ ಒರೆಸೋದು. ಸೊ ಹಾಗೆಲ್ಲ ಒರೆಸಿ ಮನೇನ ಸೋಫಾ ಕವರ್ನೆಲ್ಲ ಚೇಂಜ್ ಮಾಡಿದೆ. ಅವಳು ಪಾಪು ಇರೋದ್ರಿಂದ ಗಲೀಜು ಮಾಡ್ತಾನೆ ಇರ್ತಾಳೆ, ಅದ್ರ ಮೇಲೆ ಹತ್ತಿ ಕುಣಿಯೋದು ಎಲ್ಲ ಮಾಡ್ತಿರ್ತಾಳೆ. ಸೊ ಹಾಗಾಗಿ ನಾನು ಅವಾಗವಾಗ ಸೋಫಾ ಕವರ್ನ ಚೇಂಜ್ ಮಾಡ್ತಾಯಿರ್ತೀನಿ. ಮತ್ತು ನಾನು ಆಲ್ರೆಡಿ ಅಷ್ಟು ಕೆಲಸ ಮಾಡೋಷ್ಟರಲ್ಲಿ ಆಲ್ರೆಡಿ ಬೆಳಕಾಗೇ ಹೋಯಿತು. ಇತ್ತೀಚೆಗಂತೂ ಎಷ್ಟು ಬೇಗ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಮಾರ್ನಿಂಗ್ ಎಷ್ಟೇ ಬೇಗ ಇದ್ದರೂ ಕೂಡ ಕೆಲಸ ಮಾತ್ರ ಬೇಗ ಸಾಗಲ್ಲ. ಪಾಪು ಕೂಡ ಅದರಲ್ಲೂ ಎದ್ಬಿಟ್ರಂತೂ ಇನ್ನು ಏನು ಅಂದ್ಕೊಂಡಿದ್ದ ಕೆಲಸ ಅಂತೂ ಏನೂ ಆಗಲ್ಲ. ನೋಡಿ ಮನೆ ಅವಳು ಎದ್ದೊಳೋಕ್ಕೂ ಮೊದಲೇ ಈ ಥರ ನೀಟಾಗಿ ಒರೆಸಿ ಇಟ್ಟಿರ್ತೀನಿ. ಅವಳು ಎದ್ಮೇಲಂತೂ ಅರ್ಧ ಗಂಟೆನೂ ಕೂಡ ಮನೆ ಆ ಥರ ಇರಲ್ಲ, ಫುಲ್ ಚೇಂಜ್ ಆಗಿಬಿಟ್ಟಿರುತ್ತೆ. ಸೊ ಇವತ್ತು ದೋಸೆಗೆ ಆಲೂಗೆಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡೋಣ ಅಂತ ಆಲೂಗೆಡ್ಡೆನೆಲ್ಲ ಕಟ್ ಮಾಡಿ ಬೇಯಕ್ಕಿಡೋಣ ಅಂದ್ಕೊಂಡು ಬಂದೆ. ಬಟ್ ಆಲೂಗೆಡ್ಡೆ ಎಲ್ಲ ಮೇಲ್ಗಡೆ ನೋಡಿದ್ರೆ ತುಂಬ ಚೆನ್ನಾಗಿದೆ, ಒಳಗಡೆ ಎಲ್ಲ ಒಂಥರ ಹೋಗಿರೋ ಥರ ಆಗಿತ್ತು. ಸೊ ಅದನ್ನೆಲ್ಲ ತೆಗೆದಾಕ್ಬಿಟ್ಟು ಆಲೂಗೆಡ್ಡೆನ ಬೇಯಕ್ಕಿಟ್ಟು, ಮತ್ತು ಹೊಸ್ಲಿಗೆಲ್ಲ ರಂಗೋಲಿ ಹಾಕಿರಲಿಲ್ಲ. ಹೊಸ್ಲಿಗೆಲ್ಲ ಇನ್ನೂ ಬಾಗಿಲು ತೊಳೆದಿಲ್ಲ, ಬಾಗಿಲು ತೊಳೆದು ಹೊಸ್ಲಿಗೆಲ್ಲ ರಂಗೋಲಿ ಹಾಕಬೇಕಿತ್ತು. ಸೊ ಹಾಗಾಗಿ ನಾನಂತೂ ಡೈಲಿ ಬಾಗಿಲು ತೊಳೆದು ರಂಗೋಲಿ ಹಾಕೋದು ನನಗಂತೂ ಡೈಲಿ ರೂಢಿ ಆಗಿಬಿಟ್ಟಿದೆ. ಎದ್ದ ತಕ್ಷಣ ಏನು ಕೆಲಸ ಇಲ್ಲ ಅಂದರೂ ಆ ಕೆಲಸ ಅಂತೂ ಆಗೇ ಆಗುತ್ತೆ. ಏಕೆಂದರೆ ಈಚೆ ಪಾಪು ಕೂಡ ಆಟ ಆಡ್ತಿರ್ತಾಳೆ. ಸೊ ಹಾಗಾಗಿ ಧೂಳಾಗಿರುತ್ತೆ ಅಂತ ಡೈಲಿ ಬಾಗಿಲು ತೊಳಿಲೇಬೇಕು. ತೊಳೆದು ರಂಗೋಲಿ ಅಂತೂ ಕಂಪಲ್ಸರಿ ಹಾಕೇ ಹಾಕ್ತೀವಿ. ಸೊ ಇವತ್ತು ಫ್ರೈಡೇ ಆಗಿರೋದ್ರಿಂದ ಸ್ವಲ್ಪ ಬೇಗ ಎದ್ದು ಹಾಕ್ತಾಯಿದ್ದೀನಿ. ಇಷ್ಟು ದಿನ ಆದರೆ ಸ್ವಲ್ಪ ಲೇಟ್ ಆಗ್ತಿತ್ತು. ಸೊ ಇವತ್ತು ಸ್ವಲ್ಪ ಬೇಗ ಹಾಕ್ತಾಯಿದ್ದೀನಿ. ಆಲ್ರೆಡಿ ನಾನು ಇದನ್ನು ಹಾಕೋವಾಗಲೇ ಪಾಪನ್ನು ಕೂಡ ಎದ್ಬಿಟ್ಲು. ಅಷ್ಟರಲ್ಲಿ ಎದ್ದು ಅವಳು ಕೂಡ ಬಂದಳು ಅಮ್ಮ ಅಂದ್ಕೊಂಡು. ಅವಳು ಬಂದ್ಬಿಟ್ರಂತೂ ಇನ್ನೇನು ಕೆಲಸ ಅಂತೂ ಮಾಡ್ಕೊಡೋಕ್ಕಾಗಲ್ಲ. ಅಷ್ಟರಲ್ಲಿ ಬಾಗಿಲೆಲ್ಲ ತೊಳೆದಾಗಿತ್ತು. ಇನ್ನು ಬಾಗಿಲು ತೊಳೆಯೋ ಟೈಮಲ್ಲಿ ಅವಳು ಬಂದರೆ ಇನ್ನು ಬಾಗಿಲು ತೊಳೆಯೋಕ್ಕೂ ಬಿಡಲ್ಲ. ಅಮ್ಮ ನಾನು ಬರ್ತೀನಿ ಅಂತ ನೀರೊಳಗಡೆ ಆಟ ಆಡೋಕ್ಕೆ ಬರ್ತಾಳೆ. ಅವಳಿಗೆ ನೀರಂದರೆ ಎಷ್ಟು ಇಷ್ಟಪಡ್ತಾಳೆ ಅಂದರೆ ಆಲ್ಮೋಸ್ಟ್ ಎಲ್ಲ ಮಕ್ಕಳೂ ಹಾಗೆ ಅನಿಸುತ್ತೆ, ನೀರು ಅಂದರೆ ತುಂಬ ಇಷ್ಟಪಡ್ತಾರೆ. ಇವಳು ಹಾಗೇ ನೀರು ಅಂದರೆ ಸಖತ್ ಇಷ್ಟಪಡ್ತಾಳೆ. ಇವತ್ತೇನೋಪ್ಪ ನಾನು ರಂಗೋಲಿ ಅರಿಶಿನ ಕುಂಕುಮ ಎಲ್ಲ ಇಡ್ತಾಯಿದ್ರೆ ಸುಮ್ಮನೆ ನೋಡ್ತಾ ನಿಂತಿದ್ಲು. ಇಷ್ಟು ದಿನ ಆಗಿದ್ರೆ ಅದನ್ನು ಬಂದು ಹಾಳು ಮಾಡೋಕ್ಕೇ ಬರ್ತಾಯಿದ್ಲು. ಇವತ್ತೇನೋ ಅಮ್ಮ ಅಂದ್ಕೊಂಡು ನನಗೆ ತೋರಿಸ್ತಾ ಇದ್ಲು ನಾನು ಹಿಂಗೆ ಹಾಕ್ತಾಯಿದ್ದೀನಿ ಅಂತ. ನೋಡಿ ನಾನು ಈ ಗಿಡ ಎಲ್ಲ ತುಂಬ ಒಣಗೋಗಿತ್ತು. ಸ್ವಲ್ಪ ದಿನ ಅದನ್ನು ಚೆನ್ನಾಗಿ ಕೇರ್ ಮಾಡಿದ ತಕ್ಷಣ ತುಂಬ ಚೆನ್ನಾಗಿ ಬರ್ತಿದೆ. ಏನೋ ಒಂಥರ ಮನೆಯಲ್ಲಿ ಬೆಳೆಯೋ ಗಿಡಗಳು ತುಂಬ ಚೆನ್ನಾಗಿ ಬಂದರೆ ಏನೋ ಮನಸ್ಸಿಗೆ ಒಂಥರ ಖುಷಿ. ಸೊ ಹಾಗಾಗಿ ಅದು ತುಂಬ ಚೆನ್ನಾಗಿ ಬರ್ತಿದೆ. ಅಷ್ಟರಲ್ಲಿ ಪಾಪು ಕೂಡ ನೋಡಿ ಎದ್ದು ಬಂದು ನಿಂತಿದ್ದಾಳೆ. ಮತ್ತು ಈ ಕಡೆ ಪಲ್ಯ ಮಾಡೋಣ ಅಂದ್ಬಿಟ್ಟು ಬಂದೆ. ಪಲ್ಯ ಮಾಡೋಣ ಅಂತ ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡ್ತಾಯಿದ್ದೆ. ಕೆಲವರು ಆಲೂಗೆಡ್ಡೆ ಪಲ್ಯಕ್ಕೆ ಈ ಟೊಮೊಟೊ ಹಾಕಲ್ಲ. ಸೊ ನಾನು ಒಂದು ಸಣ್ಣ ಟೊಮೊಟೊ ಹಾಕ್ತೀನಿ. ಏನಕ್ಕೆ ಅಂತ ಅಂದರೆ ಅದು ಹೋಟೆಲ್ ಸ್ಟೈಲಲ್ಲಿ ಬರುತ್ತೆ, ಚೆನ್ನಾಗೂ ಇರುತ್ತೆ ತಿನ್ನೋಕ್ಕೆ. ರೆಗ್ಯುಲರಾಗಿ ಬರೀ ಈರುಳ್ಳಿ ಹಾಕಿ ಮಾಡೋದ್ರಿಂದ ಅಷ್ಟು ತಿನ್ನಬೇಕು ಅಂತ ಅನಿಸಲ್ಲ. ಬಟ್ ಟೊಮೊಟೊ ಹಾಕಿ ಈ ಥರ ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಈ ಥರ ಎಲ್ಲ ಕಟ್ ಮಾಡಿ ಒಂದು ಸತಿ ಇಟ್ಕೊಬಿಡ್ತೀನಿ. ಆಮೇಲೆ ಒಟ್ಟಿಗೆ ಒಗ್ಗರಣೆ ಹಾಕೊಂಡ್ರೆ ಆಗುತ್ತೆ ಅಂತ ಎಲ್ಲ ಕಟ್ ಮಾಡಿ ಇಡ್ತಾಯಿದ್ದೆ. ಚಟ್ನಿ ಮಾಡಬೇಕಿತ್ತು. ಅಷ್ಟರಲ್ಲಿ ಉಮೇಶ್ ಕೂಡ ಬಂದರು ಎದ್ದು. ಅವರು ನಮ್ಮನೇಲಿ ಚಟ್ನಿ ಮಾಡೋದಾದರೆ ಅದು ಉಮೇಶ್ದೇ ಕೆಲಸ. ಯಾಕೆ ಅಂದರೆ ಅವ್ರು ತುಂಬ ಚೆನ್ನಾಗಿ ಚಟ್ನಿ ಮಾಡ್ತಾರೆ. ನಾನು ಮಾಡೋ ಚಟ್ನಿ ಅಂದರೆ ನನಗೆ ಇಷ್ಟ ಆಗೋಲ್ಲ, ಬೇರೆಯವ್ರಿಗೆ ಇಷ್ಟ ಆಗುತ್ತೆ. ಬಟ್ ನನಗೆ ಇಷ್ಟ ಆಗಬೇಕು ಅಂದರೆ ನಂಗೆ ಉಮೇಶ್ ಮಾಡಿಕೊಟ್ರೆ ನಂಗೆ ಚಟ್ನಿ ಇಷ್ಟ ಆಗೋದು. ತುಂಬ ಚೆನ್ನಾಗಿ ಮಾಡ್ತಾರೆ ಚಟ್ನಿನ. ಸೊ ಹಾಗಾಗಿ ಅವರು ಕೂಡ ಚಟ್ನಿಗೆಲ್ಲ ರೆಡಿ ಮಾಡಿಕೊಡ್ತಾಯಿದ್ರು. ಅಷ್ಟರಲ್ಲಿ ಬಂದು ನೋಡಿ ಬಂದು ಎತ್ಕೊಳ್ಳಿ ಅಂತ ಹಿಂಸೆ ಕೊಡ್ತಾಯಿದ್ಲು. ಮನೇಲಿದ್ದರೆ ಅವಳಿಗೆ ಆಗಲ್ಲ, ಏನೋ ಮಾಡಿಬಿಡ್ತಿದ್ದಾರೆ ಅನ್ನೋ ಥರ. ನಾನು ಎತ್ಕೊಳ್ಳಿ ತೋರಿಸಿ ಅಂತ ಹಿಂಸೆ ಕೊಡ್ತಿದ್ಲು. ನಾನು ಪಲ್ಯ ಮಾಡೋಣ ಅಂತ ನೋಡಿದ್ರೆ ಸಾಸಿವೆನೇ ಖಾಲಿ ಆಗಿಬಿಟ್ಟಿದ್ದೆ. ಸೊ ಹಾಗಾಗಿ ಸಾಸಿವೆ ಇಲ್ಲ ಅಂತ ಬರೀ ಜೀರಿಗೆ ಹಾಕಿ, ಅದಾದಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಫ್ರೈ ಮಾಡಿ, ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡಿ, ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಅದ್ರ ಜೊತೆಗೇ ನಾನು ಕರಿಬೇವು ಹಾಕ್ಬಿಡ್ತೀನಿ. ಕರಿಬೇವು ಫಸ್ಟೇ ಹಾಕಿದ್ರೆ ತುಂಬ ಸಿಡಿಯುತ್ತೆ ಅಂದ್ಬಿಟ್ಟು ನಾನು ಈರುಳ್ಳಿ ಹಾಕಿ ಸ್ವಲ್ಪ ಬಾಡಿದ್ಮೇಲೆ ಕರಿಬೇವು ಹಾಕ್ತೀನಿ. ಸ್ಮೆಲ್ಲು ಕೂಡ ಚೆನ್ನಾಗಿರುತ್ತೆ. ಮತ್ತು ಏನು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೆ ಆ ಟೊಮೊಟೊನ ಈರುಳ್ಳಿ ಬೆಂದ ತಕ್ಷಣ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ
ಅದಾದಮೇಲೆ ನಾವು ಆವಾಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಲೋಟ ನೀರು ಹಾಕಿದ್ರೆ ಅದರ ಟೇಸ್ಟೇ ಚೇಂಜ್ ಆಗುತ್ತೆ. ಏಕೆ ಅಂದರೆ ಈ ಹೋಟೆಲಲ್ಲೆಲ್ಲ ಮಾಡ್ತಾರಲ್ಲ ಆ ಆಲೂಗೆಡ್ಡೆ ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಈಗ ತುಂಬ ಜನ ಇದ್ದಾರೆ ಅಂದಾಗ ಈ ಥರ ಒಂದು ಅರ್ಧ ಲೋಟ ನೀವು ನೀರು ಹಾಕಿದ್ರೆ ಕ್ವಾಂಟಿಟಿನೂ ಕೂಡ ತುಂಬ ಜಾಸ್ತಿ ಆಗುತ್ತೆ. ಉಮೇಶ್ ಕೂಡ ಚಟ್ನಿ ರೆಡಿ ಮಾಡಿ ಸ್ನಾನಕ್ಕೆ ಹೋದ್ರು ಪೂಜೆ ಮಾಡಬೇಕಿತ್ತು ಅಂತ. ಅವ್ರದ್ದು ಸ್ನಾನ ಆಗಿದ ತಕ್ಷಣ ನಾನು ಪಾಪು ಕೂಡ ಸ್ನಾನ ಮುಗಿಸ್ಕೊಂಡ್ವಿ. ನಾವಿಬ್ಬರು ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ ಉಮೇಶ್ ಆಲ್ರೆಡಿ ಪೂಜೆ ಮಾಡ್ತಾಯಿದ್ರು. ಸೊ ಪಾಪುನು ಕೂಡ ಬಂದು ಅವ್ರ ಅಪ್ಪನಿಗೆ ಹಿಂಸೆ ಕೊಡ್ತಾಯಿದ್ಲು, ನಾನು ಪೂಜೆ ಮಾಡ್ತೀನಿ ಬವ್ವಾ. ಪೂಜೆ ಎಲ್ಲ ಆಯಿತು. ಆಮೇಲೆ ತಿಂಡಿ ತಿನ್ನೋಣ ಅಂತ ನಾನು ಕೂಡ ದೋಸೆ ಹಾಕ್ಕೊಟ್ಟೆ. ಉಮೇಶೇ ಪಾಪಗೂ ಕೂಡ ದೋಸೆ ತಿನ್ನಿಸಿದ್ರು. ಪಾಪನು ಕೂಡ ತಿನ್ಕೊಂಡ್ಲು ಆಟ ಆಡ್ತಾ. ನೆಕ್ಸ್ಟ್ ಈಗ ನನಗೆ ಹಾಕೋತಾ ಇದ್ದೆ. ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವೀಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಬಾಯ್.